ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದನೇ ದಿವಸದಿಂದ ಹೇಳ್ತಾ ಇದ್ರು, ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಹೇಳ್ತಾ ಇದ್ರು. ಏನಂತ ಅಂದರೆ, ನೀವು ಬಂದು ನಮ್ಮ ಜೊತೆ ಸಮझौता ಮಾಡ್ಕೊಳ್ಳಿಲ್ಲ ಅಂದರೆ, ನಮ್ಮ ಜೊತೆ ರಾಜಿ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ನಾಶ ಮಾಡಿ ನಾವು ಹೋಗೋದು ಅಂತ ಹೇಳ್ತಾ ಇದ್ರು. ಬಹಳಷ್ಟು ಜನ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಉಡಾಫೆ ಅಂತ ತಿಳ್ಕೊತಾರೆ, ಈತ ಸುಳ್ಳು ಹೇಳ್ತಾನೆ ಅಂತ ತಿಳ್ಕೊತಾರೆ, ಕಪೋಲಕಲ್ಪಿತ ಮಾತುಗಳನ್ನು ಹೇಳ್ತಾರೆ ಅಂತ ತಿಳ್ಕೊತಾರೆ, ಉತ್ಪ್ರೇಕ್ಷೆ ಮಾಡ್ತಾರೆ ಅನ್ಕೋತಾರೆ, ಈತ ಕನಸಿನ ಲೋಕದಲ್ಲಿ ಇರ್ತಾನೆ ಅನ್ಕೋತಾರೆ. ಯಾಕಂದ್ರೆ ಪ್ರತಿ ದಿವಸ ಬೆಳಗ್ಗೆ 7ಕ್ಕೆ ಟ್ರೂತ್ ಸೋಷಿಯಲ್ಸಲ್ಲಿ ಮೆಸೇಜ್ ಹಾಕ್ತಾರೆ. ನಿನ್ನೆ ಒಂದು ಅನಾಹುತಕಾರಿಯಾದ ಕೆಲಸವನ್ನು ಇವರು ಟೆಹರಾನ್ ಮತ್ತು ಕರಜ್ ಮಧ್ಯೆ ಮಾಡಿದ್ದಾರೆ. ಎಂಥ ಅನಾಹುತಕಾರಿ ಅಂದರೆ, ಇನ್ನು ಮುಂದೆ ಬರಲಿರುವ 2-3 ವಾರಗಳು ಇರಾನಿನ ಮಟ್ಟಿಗೆ ಯಾವ ರೀತಿಯ ಗ್ರಹಣವನ್ನು ಹಿಡಿಸಲಿದ್ದಾವೆ ಅಂತ ಇದೊಂದೇ ಘಟನೆ ಅದಕ್ಕೆ ಸಾಕ್ಷಿ. ಅಲ್ಲಿ ಕರಜ್ ಮತ್ತು ಟೆಹರಾನ್ ಮಧ್ಯೆ ಒಂದು ಟಾಲೆಸ್ಟ್ ಬ್ರಿಡ್ಜ್ ಇತ್ತು. ಟಾಲೆಸ್ಟ್ ಬ್ರಿಡ್ಜ್ ಅಂದರೆ ಅದಕ್ಕಿಂತ ದೊಡ್ಡ ಬ್ರಿಡ್ಜ್, ಎತ್ತರದ ಬ್ರಿಡ್ಜು ಈ ಕರಜ್ ಮತ್ತು ಟೆಹರಾನ್ ಮಧ್ಯೆ ಇರಲೇ ಇಲ್ಲ. ಮಜಾ ಅಂದರೆ, ಪಶ್ಚಿಮ ಟೆಹರಾನಿಗೆ ಹೋಗಬೇಕಾದಂಥ ಎಲ್ಲ ಮಿಸೈಲ್ಗಳು, ಟ್ರಾನ್ಸ್ಪೋರ್ಟೇಷನ್ನು, ಲಾಜಿಸ್ಟಿಕ್ಸ್ ಎಲ್ಲ ಹೋಗ್ತಾ ಇದ್ದದ್ದೇ B1 ಬ್ರಿಡ್ಜ್ನಿಂದ, ಕರಜ್ನಿಂದ ಇದ್ದಂಥ ಬ್ರಿಡ್ಜಿಂದ. ಯಾರೂ ಮಾಡಲಿಕ್ಕೆ ಸಾಧ್ಯ ಆಗಲಾರದಂಥ 2 ಪರ್ವತಗಳನ್ನು ಜೋಡಿಸುವಂಥ ಆ ಇಡೀ ಪ್ರದೇಶಕ್ಕೆ ಜೀವಜಾಲವಾಗಿದ್ದಂಥ ಸಾಗಣೆಗೆ ಈ B1 ಬ್ರಿಡ್ಜನ್ನು ನಿನ್ನೆ ಇಸ್ರೇಲ್ ಮತ್ತು ಅಮೇರಿಕೆಯ ಪಡೆಗಳು ಧ್ವಂಸಗೊಳಿಸಿದಾವೆ, ನಾಶಪಡಿಸಿದಾವೆ. ಇದನ್ನು ನಾನು ಹೇಳೋದಲ್ಲ, ಇದನ್ನು ಇರಾನ್ ಸರ್ಕಾರ ಖಚಿತಪಡಿಸಿದೆ. ಇದರ ಸ್ವತಃ ವಿಡಿಯೋ ಚಿತ್ರೀಕರಣವನ್ನು ಮಾಡಿಸಿ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ಸಲ್ಲಿ ಹಾಕಿಕೊಂಡಿದ್ದಾರೆ. ಹೇಳ್ತಾರೆ, ಇದು ಕೇವಲ ನಮ್ಮ ಆರಂಭ. ಮುಂದಿನ ದಿನಗಳಲ್ಲಿ ಅವರ ಇರಾನಿನ ಯಾವ ಇನ್ಫ್ರಾಸ್ಟ್ರಕ್ಚರ್ಗಳು ಉಳಿದಿರೋದಿಲ್ಲ, ಅವೆಲ್ಲ ಇವರೆಲ್ಲ ಇನ್ನು ಶಿಲಾಯುಗಕ್ಕೆ ಹೋಗಬೇಕು, ಹಂಗೆ ಮಾಡ್ತೀವಿ ಅಂತ. ಈತ ಕಠೋರ ವ್ಯಕ್ತಿ, ಅನುಮಾನವನ್ನೇ ಇಟ್ಕೊಂಡು. ಡೊನಾಲ್ಡ್ ಟ್ರಂಪು ಎಂದೂ ದಯಾವಾನ್ ಅಂತ ನೀವು ಅನ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಃಕರಣದ ವ್ಯಕ್ತಿ ಅನ್ಲಿಕ್ಕೆ ಸಾಧ್ಯ ಇಲ್ಲ, ಸಂವೇದನಾಶೀಲ ಅನ್ಲಿಕ್ಕೆ ಸಾಧ್ಯ ಇಲ್ಲ. ತನ್ನ ದೇಶದ ಜನರ ಬಗ್ಗೆನೂ ಇಲ್ಲ ಆತನಿಗೆ. ಆತನ ಸ್ವಭಾವವೇ ಹಾಗೆ. ಆತ ಸ್ನೇಹವನ್ನೂ ಮಾಡಲಾರ, ಶತ್ರುತ್ವವನ್ನು ಬಿಡಲಾರ, ಅಂಥ ಕ್ಯಾರೆಕ್ಟರ್ ಇರುವಂಥ ಮನುಷ್ಯ. ಈಗ ಆತನಿಗೆ ಆತನ ಅಹಂಗೆ ಪೆಟ್ಟು ಬಡಿದಿದೆ. ಯಾವ ವೆನಿಜುವಲಾದಲ್ಲಿ ಮದುರೋ ಮತ್ತು ಆತನ ಹೆಂಡತಿನ ಎತ್ತಾಕೊಂಬಂದಿವೋ, ಅಷ್ಟೇ ಸರಳವಾಗಿ ನಾವು ಇರಾನ್ನ ತಕ್ತಾ ಪಲಟ್ ಮಾಡಿಬಿಡ್ತೀವಿ ಅಂದ್ರೆ, ಸರ್ಕಾರವನ್ನು, ರೆಜಿಮನ್ನು ಚೇಂಜ್ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡಿದ್ರು. ಯಾವಾಗ ಇದು ವಿಸ್ತರಿಸ್ತಾ ಹೋಯಿತು, ಆವಾಗ ಕಕ್ಕಾಬಿಕ್ಕಿಯಾದ ಡೊನಾಲ್ಡ್ ಟ್ರಂಪು ತೆಗೆದುಕೊಂಡ ತೀರ್ಮಾನಗಳೆಲ್ಲ ಈ ಬ್ರಿಡ್ಜ್ ಕೆಡವಿದಂಥವೇ. B1 ಬ್ರಿಡ್ಜ್ ಏನು ಕೆಡವಿದ್ರಲ್ಲ, ಅದೇ ರೀತಿಯಾದಂಥ ಅನಾಹುತಕಾರಿ ಕೆಲಸಗಳನ್ನೇ ಮಾಡಿದ್ದು. ಇದಕ್ಕೆ ರೆಪರ್ಕೇಷನ್ ಆಗಿ, ಪ್ರತಿಕ್ರಿಯೆಯಾಗಿ ಆ ಕಡೆ ಇದ್ದಂಥ ಇರಾನ್ ಸರ್ಕಾರ ಇಡೀ ಮಧ್ಯಪ್ರಾಚ್ಯದ ಎಲ್ಲ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡ್ತು. ಆದರೆ ಡೊನಾಲ್ಡ್ ಟ್ರಂಪ್ಗೆ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಕಾಳಜಿ ಇಲ್ಲ, ಅದರ ಬಗ್ಗೆ ಆತನಿಗೆ ಬೇಸರ ಇಲ್ಲ. ಯುದ್ಧ ಇದು, ಹೋರಾಟ ಮಾಡಬೇಕು, ಮಾಡಲೇಬೇಕು, ಹೊಡೆಯೋದು. ನಮ್ಮ ಜನರಿಗೆ ಹೊಡೆದ್ರು ಹೊಡಿ ನೀನು. ನಮ್ಮ ನಂಬಿದಂಥ ಉಳಿದ ರಾಷ್ಟ್ರಗಳು ಯಾವಿದಾವಲ್ಲ, ಬಹ್ರೇನ್ ಇರ್ಬೋದು, ಕತಾರ್ ಇರ್ಬೋದು, ಅಬುಧಾಬಿ ಇರ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದು ಇರ್ಬೋದು, ಸೌದಿ ಅರೇಬಿಯಾ, ಯಾರು ಬೇಕಾದ್ರೆ ಹೊಡಿ, ನಾನು ನಿನ್ನ ಹೊಡೆಯೋದು ಬಿಡೋದಿಲ್ಲ. ಇದರ ಇಂಪ್ಯಾಕ್ಟ್ ಉಳಿದ ರಾಷ್ಟ್ರಗಳ ಜೊತೆಗಿರುವಂಥ ಮಿತ್ರ ರಾಷ್ಟ್ರಗಳ ಮೇಲೆ ಎಷ್ಟಾಗತ್ತೆ ಅನ್ನೋದ್ರ ಬಗ್ಗೆ ಈತನಿಗೆ ಪರವೇ ಇರಲಿಲ್ಲ. ಈಗ B1 ಬ್ರಿಡ್ಜನ್ನು ಕೆಡವಿದ್ದಾರೆ. ಇದಾದ ಮೇಲೆ ಏನು ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪು? ಅವ್ರು ಹೇಳ್ತಾರೆ, ಇವರ ಸಂಪೂರ್ಣ ಎಲೆಕ್ಟ್ರಿಸಿಟಿ ಗ್ರಿಡ್ಗಳೇನಿದಾವಲ್ಲ, ಪವರ್ ಗ್ರಿಡ್ಸು, ಆ ಪವರ್ ಗ್ರಿಡ್ಡನ್ನು ನಾಶ ಮಾಡ್ತೀವಿ ಅಂತ. ಅತಿ ದೊಡ್ಡದಾದಂಥ ಅನಾಹುತಕಾರಿಯಾದ ಬೆಳವಣಿಗೆ ಆಗುವ ಸಾಧ್ಯತೆಗಳು ಬಹಳ ದಟ್ಟವಾಗಿದ್ದಾವೆ. ಏನಪ್ಪ ಅಂದರೆ, ಈ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ಕನೆಕ್ಟ್ ಮಾಡುವಂಥ ಕೇಬಲಿಂಗ್ ಇದೆಯಲ್ಲ, ನಮ್ಮ ಇಂಟರ್ನೆಟ್ ನೆಟ್ವರ್ಕ್ ಇದೆಯಲ್ಲ, ಅದು ಸಮುದ್ರದ ಒಳಗಡೆಯಿಂದ ಹೋಗುತ್ತೆ. ಅದು ಹಾರ್ಮೋಸ್ ಜಲಸಂಧಿಯ ಒಳಗಡೆಯಿಂದ ಪೈಪ್ಲೈನ್ ಹೋಗಿದ್ದಾವೆ, ದಪ್ಪ ಇರುವಂಥ ಪೈಪ್ಲೈನ್ಗಳು. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರವನ್ನು ಕನೆಕ್ಟ್ ಮಾಡುವಂಥ ನೆಟ್ವರ್ಕ್ ಇದು, ಸಂಪೂರ್ಣವಾದಂಥ ಸಂಪರ್ಕ ಜಾಲ. ಯಾವಾಗ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಹೊಡಿತಾರೋ ಅಂತ ಹೊಡೆದ್ರು, B1 ಬ್ರಿಡ್ಜನ್ನು ಕೆಡವಿದ್ರು, ಅದನ್ನು ಮತ್ತೆ ಕಟ್ಟಕ್ಕಂತೂ ಸದ್ಯಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈಗಾಗಲೇ ಹೈರಾಣಾಗಿ ಹೋಗಿರುವಂಥ ರಾಷ್ಟ್ರ ಅದು ಕಾಯಕಲ್ಪ ಮಾಡ್ಕೊಳ್ಳೋದು, ಜೀರ್ಣೋದ್ಧಾರ ಮಾಡ್ಕೊಳ್ಳೋದು ಸದ್ಯದ ಮಟ್ಟಿಗಂತೂ ಸಾಧ್ಯವೇ ಇಲ್ಲ. ಯಾವ ಒಂದೇ ಕಾರಣಕ್ಕೆ ಅದು ಹೋರಾಡ್ತಾ ಇದೆ ಅಂದರೆ ಅವ್ರಿಗಿರುವಂಥ ಉಗ್ರತೆಯ ಮನಸ್ಥಿತಿ. ಈಗ ಫಿದಾಯಿನ್ ಅಂತಿರ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋವನಿಗೆ,
ಅವನಿಗೆ ಹೆಂಡ್ತಿ ಮಕ್ಕಳು ಮನೇಲಿ ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾವುದೂ ಇರಲ್ಲ ಅವನಿಗೆ ಬಹತ್ತರ ಹೂರೆ ಹತ್ರ ಹೋಗ್ಬೇಕು, ಜನ್ನತ್ಗೆ ಹೋಗ್ಬೇಕು, ನನಗಿರೋದು ಜೀವನ ಇರೋದೇ ಸಾಯ್ಲಿಕ್ಕೆ ಅಂತ. ಅವ್ರಿಗೆ ಇನ್ನು ಉಳಿದವ್ರ ನನ್ನಿಂದ ನಾಶ ಆಗತ್ತೆ ವ್ಯವಸ್ಥೆ ಅನ್ನೋದೇನಿರಲ್ಲ ಅವ್ರಿಗೆ. ಹಾಗೆ ಇರಾನ್ ಕೂಡ ಮುಂದೆ ನಾವು ಪಾಲಿಟಿಕಲಿ ಒಂದು ರಾಷ್ಟ್ರವಾಗಿ ಹೊರಹೊಮ್ಮಬೇಕು, ಒಂದು ಸಮರ್ಥವಾದಂಥ ಒಂದು ಆಡಳಿತವನ್ನು ನಡೆಸಬೇಕು, ದೇಶವನ್ನು ಮುನ್ನಡೆಸಬೇಕು, ಜನರಿಗೆ ನಮ್ಮನ್ನು ನಂಬಿಕೊಂಡಂಥ 10 ಕೋಟಿ ಜನಸಂಖ್ಯೆ ಇದೆ ನಮ್ಮ ರಾಷ್ಟ್ರದಲ್ಲಿ. ಅದು ಯಾವುದರ ಪರಿವೇ ಅವ್ರಿಗಿಲ್ಲ. ಜನರ ಬಗ್ಗೆ ಒಂದೇ ಒಂದು ಕಿಂಚಿತ್ ಹೇಳಿಕೆಯನ್ನು ಇಲ್ಲಿವರೆಗೂ ಇರಾನ್ ಸರ್ಕಾರದಿಂದ ನಾನು ಕೇಳಿಯೇ ಇಲ್ಲ. ಅಷ್ಟೇ ಅಲ್ಲ, ಕಳೆದ 1 ತಿಂಗಳಿಂದ ಇರಾನ್ನಲ್ಲಿ ನೆಟ್ವರ್ಕೇ ಇಲ್ಲ, ಇಂಟರ್ನೆಟ್ ನೆಟ್ವರ್ಕೇ ಇಲ್ಲ. ಅಲ್ಲಿಯ ಜನ ಪರಿತಪಿಸ್ತಾ ಇದ್ದಾರೆ. ಅಲ್ಲಿಯ ಜನರಿಗೆ ಏನು ಮಾಡಬೇಕು ಗೊತ್ತಾಗಲಾರ್ದಂಥ ಅಯೋಮಯ ಸ್ಥಿತಿಯಲ್ಲಿದ್ದಾರೆ. ಅವರು ಏನು ಇಸ್ರೇಲು ಮತ್ತು ಅಮೇರಿಕವನ್ನು ಬಯಬೇಕು ಅಥವಾ ತಮ್ಮ ಸರ್ಕಾರ ಮಾಡಿರುವಂಥ ಇಂಥ ಆಘಾತಕಾರಿ ಕೆಲಸಗಳನ್ನು ನಿಂದಿಸಬೇಕು ತಿಳಿಯಲಾರದಂಥ ಜೀವಚ್ಛವವಾಗಿರುವಂಥ ಜನಸಂಖ್ಯೆ ಯಾವುದಾದ್ರೂ ಇದ್ದರೆ ಅದು ಇರಾನ್ನಲ್ಲಿ. ಬೇರೆ ಯಾವ ರಾಷ್ಟ್ರಕ್ಕೂ ಈ ಮಟ್ಟಿನ ಹೊಡೆತ, ಬರ್ಮಾಘಾತ ಯಾರಿಗೂ ಆಗೇ ಇಲ್ಲ. ಆಗಿರೋದು ಕೇವಲ ಇರಾನ್ಗೆ. ಆದರೆ ದುರ್ದೈವ ಅಂದರೆ ಇರಾನಿನ ಒಂದೇ ಒಂದು ಸುದ್ದಿ ಯಾವುದೇ ಮಾಧ್ಯಮದಲ್ಲಿ ಕೂಡ ಪ್ರಕಟಗೊಳ್ಳುವುದಿಲ್ಲ. ಅಷ್ಟೇ ಅಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರದ ಯಾವುದೇ ವಿಡಿಯೋಗಳು, ಈ ರೀತಿ ಅನಾಹುತಕಾರಿ ವಿಡಿಯೋಗಳನ್ನು ಚಿತ್ರೀಕರಿಸಿದರೆ ತಕ್ಷಣದಲ್ಲಿ ಅವ್ರ ಮೇಲೆ 1,00,000 ದಿರಾಮ್ನಷ್ಟು ಫೈನ್ ಹಾಕ್ತಾರೆ, ಜೈಲಿಗೆ ಕಳಿಸ್ತಾರೆ. ಆ ಕಾನೂನನ್ನು ಅಲ್ಲಿ ಉಗ್ರವಾಗಿ ಜಾರಿಗೆ ತರಲಾಗ್ತಾ ಇದೆ. ಹೀಗಾಗಿ ನಮಗೆ ಅಲ್ಲಿ ನಡೆಯುವ ವಿದ್ಯಮಾನಗಳು ಯಾವುದೂ ಗೊತ್ತೇ ಆಗೋದಿಲ್ಲ. ಇಸ್ರೇಲ್ ಮೇಲೆ ನಡೆದ ದಾಳಿ ಗೊತ್ತಾಗುತ್ತೆ, ಅಮೆರಿಕೆಯ ಪಡೆಗಳ ಬಗ್ಗೆ ಬರುತ್ತೆ, ಒನ್ ಸೈಡೆಡ್ ಸ್ಟೋರಿಗಳು ಮಾತ್ರ ಬರ್ತಾ ಇದ್ದಾವೆ. ಈ B1 ಬ್ರಿಡ್ಜ್ ಬಗ್ಗೆ ಯಾಕೆ ಮಾಹಿತಿ ಬಂತು ಅಂದರೆ, ಸ್ವತಃ ಡೊನಾಲ್ಡ್ ಟ್ರಂಪ್ ಇದನ್ನು ತನ್ನ ಟ್ರೂತ್ ಸೋಷಿಯಲ್ಸ್ ಹಾಕ್ಕೊಂಡಿದ್ದಾರೆ, ಜೊತೆಗೆ ಇರಾನ್ ಸರ್ಕಾರ ಕೂಡ ಇದನ್ನು ಖಚಿತಪಡಿಸಿದೆ. ಈ ಮಧ್ಯೆ ಭಾಳಷ್ಟು ಏನು ಬೆಳವಣಿಗೆ ಆಗಿದೆ. ಕತಾರ್ ನೇರವಾಗಿ ಇರಾನನ್ನು ಸಂಪರ್ಕ ಮಾಡಿ ನನ್ನ ಮೇಲೆ ದಾಳಿ ಮಾಡಬೇಡ, ನಿನಗೆ ಎಷ್ಟು ಕಪ್ಪವನ್ನು ಕೊಡಬೇಕು ಹೇಳು, ದುಡ್ಡು ಕೊಡ್ತೀನಿ ಅಂತ ಹೇಳ್ತು. ಕತಾರ್ ಯಾವ ರಾಷ್ಟ್ರ? ಕತಾರ್ ಡೊನಾಲ್ಡ್ ಟ್ರಂಪ್ ಜನವರಿ 20, 2025ಕ್ಕೆ ಅಧ್ಯಕ್ಷನಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಪ್ರವಾಸ ಬಂದ ಸಂದರ್ಭದಲ್ಲಿ ಸ್ವತಃ ಸ್ವರ್ಣ ಖಚಿತವಾದಂಥ ವಿಮಾನವನ್ನು ಕೊಡುಗೆಯಾಗಿ ಕೊಟ್ಟಂಥ ರಾಷ್ಟ್ರ. ಅತ್ಯಂತ ಸಮೃದ್ಧವಾದಂಥ, ಸಂಪದ್ಭರಿತವಾದಂಥ, ಅತ್ಯಂತ ಮೂಲಭೂತವಾದಿ ಜಿಹಾದಿ ಮನಸ್ಥಿತಿ ಅಂತ ರಾಷ್ಟ್ರ. ಆ ರಾಷ್ಟ್ರ ನಿಮ್ಮ ಜೊತೆ ನಾನು ಇರೋದಿಲ್ಲ, ನನ್ನ ಪಾಡಿಗೆ ನಾನು ಒಳಗಿಂದೊಳಗೆ ಶಾಮೀಲ್ ಮಾಡ್ಕೋತೀನಿ ಅಂಥೇಳಿ ಕತಾರ್ ಹೋಗಿ ಇರಾನ್ನಲ್ಲಿ ಒಳಗೆ ಬ್ಯಾಕ್ಡೋರ್ ಡಿಪ್ಲೊಮಸಿ ಅಂತ ಕರೀತಾರೆ ಇದಕ್ಕೆ. ಬ್ಯಾಕ್ಡೋರ್ ಡಿಪ್ಲೊಮಸಿ ಮಾಡಿ ತನ್ನ ಮೇಲೆ ದಾಳಿ ಆಗಲಾರದಾಗೆ ನೋಡಿಕೊಂಡಿದೆ. ಈ ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನು ಮಾಡಿದೆ, ಇಷ್ಟು ದಿವಸ ನಾವು ಅಮೇರಿಕೆಯನ್ನು ನಂಬಿದ್ವಿ, ಅಮೇರಿಕೆಯನ್ನು ನಂಬಿದ್ದಕ್ಕೆ ನಮಗೇನೂ ಲಾಭ ಆಗಲಿಲ್ಲ, ಆದ್ದರಿಂದ ಅಮೇರಿಕೆಯಿಂದ ನಾವು ಇನ್ಮೇಲೆ ಯಾವುದೇ ಡಿಫೆನ್ಸ್ ಇಕ್ವಿಪ್ಮೆಂಟ್ಸು ತರಿಸೋದಿಲ್ಲ, ನಮ್ಗೆ ಅದರ ಅಗತ್ಯ ಇಲ್ಲ. ಅಲ್ಲಿ DICಗೆ ನಾವು ಸುಮ್ಮನೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಕೊಡ್ತೀವಿ, ಅವರಲ್ಲಿಂದ ಕಳಿಸ್ತಾರೆ. ಅವರು ನೋಡಿದರೆ ಇಸ್ರೇಲನ್ನು ಬಚಾವ್ ಮಾಡೋ, ತಮ್ಮ ಸೈನಿಕರು ಬಚಾವ್ ಮಾಡೋದ್ರಲ್ಲಿದ್ದಾರೆ. ನಮ್ಮ ದೇಶವನ್ನು ರಕ್ಷಿಸುವ ಕುರಿತು ಕಿಂಚಿತ್ತೂ ಅವ್ರಿಗೆ ಯಾವುದೇ ರೀತಿಯದಾದಂಥ ಆಸಕ್ತಿಯೇ ಇಲ್ಲ ಅಂತ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಖ್ದೂಮ್ ಅಂತ ಆತನ ಹೆಸರು ಹೇಳಲಿಕ್ಕೆ ನಾವು 7 ಸಲ ಆಲೋಚನೆ ಮಾಡೋದು. ಆತ ನಿನ್ನೆ ತೀರ್ಮಾನ ಮಾಡಿದರೆ ಯಾವುದೇ ಕಾರಣಕ್ಕೂ ನಾವು ಇನ್ಮೇಲೆ ಅಮೇರಿಕೆಯನ್ನು ನಂಬೋದಿಲ್ಲ. ಇನ್ನೊಂದು ಬೆಳವಣಿಗೆ ಇದೆ. ಏನು ಬೆಳವಣಿಗೆ? ಇಷ್ಟು ದಿವಸ ನ್ಯಾಟೋ ದೇಶಗಳೆಲ್ಲ ನಾವು ಅಮೇರಿಕೆ ಜೊತೆ ಸೇರಿಕೊಳ್ಳೋದಿಲ್ಲ ಅಂತೇಳಿ ಅವರು ತಟಸ್ಥರಾಗಿದ್ದರು. UK ಅವ್ರನ್ನ ಒಂದು ಶಿಪ್ ಕಳಿಸ್ತೀವಿ, ನೀನು ಎಲ್ಲ ಮುಗಿದ್ಮೇಲೆ ನೀನೇ ನನಗೆ ಕಳಿಸ್ತೀಯ ಅಂತ ಸ್ಟಾರ್ಮರ್ಗೆ ಬಾಯಿಗೆ ಬಂದಾಗ ಡೊನಾಲ್ಡ್ ಟ್ರಂಪ್ ವಾಪಸ್ ಕಳಿಸಿದ್ರು. ಫ್ರಾನ್ಸಿನವರು ಇವ್ರಿಗೆ ರೆಸ್ಪಾನ್ಸೇ ಮಾಡಲಿಲ್ಲ ಅಂತ ಬಾಯಿಗೆ ಬಂದಾಗ ಮೆಕ್ರಾನ್ಗೆ ಈ ಡೊನಾಲ್ಡ್ ಟ್ರಂಪ್ ಬೈದಿದ್ದ. ಡೊನಾಲ್ಡ್ ಟ್ರಂಪ್ ನೀನು ಒಂದು ಮಾತು ಹೇಳಿದ್ದಾನೆ, ಈ ಎಮ್ಯಾನ್ಯುಯಲ್ ಮೆಕ್ರಾನ್ ಇದ್ದಾನಲ್ಲ ಫ್ರಾನ್ಸಿನ ಅಧ್ಯಕ್ಷ, ಆತನ ಹೆಂಡತಿ ಆತನ ಕಪಾಳಕ್ಕೆ ಹೊಡೆದಿದ್ದಾಳೆ, ಮೊದಲು ಅದನ್ನು ಸಾವರಿಸ್ಕೊಳ್ಳಿಕ್ಕೆ ಹೇಳಿ ಅವನಿಗೆ, ಹೆಂಡತಿಯಿಂದ ಹೊಡೆತ ತಿನ್ನೋದನ್ನು ತಡ್ಕೋಬೇಕು ಫಸ್ಟ್ ಅವನು ಮೆಕ್ರಾನ್ ಅಂತ ಹೇಳ್ತಾನೆ. ನೋಡಿ, ಒಂದು ಅಮೇರಿಕೆ ರಾಷ್ಟ್ರದ ಅಧ್ಯಕ್ಷ ಇಂಥ ವ್ಯಕ್ತಿಗತ ನಿಂದನೆಯನ್ನು ಮಾಡೋದರಿಂದ ಯಾವ ಸ್ಥಿತಿ ಬರುತ್ತೆ ಅಂದರೆ ಈತನ ಬಗ್ಗೆ ವಿಶ್ವಾಸವೇ ಹೊರಟೋಗುತ್ತೆ, ಇರುವ ಗೌರವ ಹೊರಟೋಗುತ್ತೆ. ಇದೇ ರೀತಿಯಾಗಿರೋದು ಸೌದಿ ಅರೇಬಿಯಾದಲ್ಲಿ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸು ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತೇಳಿ. ಆ ಸಲ್ಮಾನ್ ಈತ ಹೇಳಿದ್ದನ್ನೆಲ್ಲ ಕೊಟ್ಟ. ಈತ ಹಿ ಈಸ್ ಕಿಸ್ಸಿಂಗ್ ಮೈ ಆ್ಯಸ್ ಅಂತ ಹೇಳ್ಬಿಟ್ಟ ಮೊಹಮ್ಮದ್ ಬಿನ್ ಸಲ್ಮಾನ್ಗೆ. ಅಂದರೆ ಆತ ತನ್ನ ನೆಲವನ್ನು ಬಿಟ್ಟುಕೊಟ್ಟು ಈತನಿಗೆ ಏರ್ ಬೇಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈತನಿಂದ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಖರೀದಿ ಮಾಡಿ ಈತನಿಗೆ ಕೇಳಿದ್ದಕ್ಕೆಲ್ಲ ಓಲೈಸಿದ್ದಕ್ಕೆ ಈ ರೀತಿಯಾದಂಥ ನಿಂದನೆಯನ್ನು ಸಹಿಸಬೇಕು. ಅದಕ್ಕೀಗ ಸ್ವತಃ ಸೌದಿ ಅರೇಬಿಯಾ ಕೂಡ ಅಮೇರಿಕೆಯಿಂದ
ಡಿಸ್ಟೆನ್ಸನ್ನು ಅಂತರವನ್ನು ಮೇಂಟೈನ್ ಮಾಡುವ ಯೋಚನೆಯನ್ನು ಮಾಡ್ತಾ ಇದೆ. ಈ ಮಧ್ಯೆ ಯಾವ ನ್ಯಾಟೋ ದೇಶಗಳಿದ್ವಲ್ಲ, ಈ ನ್ಯಾಟೋ ದೇಶಗಳೆಲ್ಲ ಈತನ ಹಾರ್ಮುಜ್ ಜಲಸಂಧಿಯನ್ನು ಖಾಲಿ ಮಾಡೋಣ ನೀವೆಲ್ಲ ಜೊತೆಗೆ ಸೇರಿ ಅಂತ ಈತ ಕರೆದ್ರು ಡೊನಾಲ್ಡ್ ಟ್ರಂಪ್ ಅವರು. ಯಾವ ದೇಶವೂ ಅದಕ್ಕೆ ಬೆಲೆ ಕೊಡಲಿಲ್ಲ. ಯಾಕಂದರೆ ಈತ ಬೆಳಗ್ಗೆ ಎದ್ರೆ ಈ ರೀತಿ ಹೊಸದೊಂದು ಐಡಿಯಾ ಹುಡುಕ್ತಾರೆ. ಹಿಂದಿದ್ದಂಥ ಜೋ ಬೈಡನ್ ಶುರು ಮಾಡಿದ ಯುದ್ಧ, ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ತಡ್ಕೊಳ್ಳಿಕ್ಕೆ ಇನ್ನೂ ಆಗಿಲ್ಲ ಅವರು ಆ ಹೊಡೆತವನ್ನು. ಜರ್ಮನಿಗಳೆಲ್ಲ ದಿವಾಳಿ ಎದ್ದು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಈಗ ಮತ್ತೆ ಈ ರೀತಿ ಮತ್ತೊಂದು ಯುದ್ಧ, ಅದಾದಮೇಲೆ ಕ್ಯೂಬಾ ಅಂತಾರೆ, ಇನ್ನೊಂದು ಅದಕ್ಕೂ ವೆನಿಜುಲಾ ಆಯಿತು, ಹೀಗೆ ಒಂದೊಂದೇ ಶುರು ಮಾಡ್ತಾರಂತೆ ಎಲ್ಲ ಸುಮ್ಮನೆ. ನಿನ್ನೆ ಗ್ರೇಟ್ ಬ್ರಿಟನ್ನ ನೇತೃತ್ವದಲ್ಲಿ, ಯುನೈಟೆಡ್ ಕಿಂಗ್ಡಮ್ ನೇತೃತ್ವದಲ್ಲಿ 35 ದೇಶಗಳು ಸೇರಿ ಹಾರ್ಮುಜ್ ಜಲಸಂಧಿಯ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅನ್ನುವ ಕುರಿತು ಚರ್ಚೆಯನ್ನು ಶುರು ಮಾಡಿದವೆ. ಭಾರತ ಕೂಡ ಅದರಲ್ಲಿ ಸೇರಿಕೊಂಡಿದೆ. ಯಾಕಂದರೆ ಹಾರ್ಮುಜ್ ಜಲಸಂಧಿಯ ಮೂಲಕವೇ ನಮಗೆಲ್ಲ ಬರಬೇಕಾದದ್ದು. ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನು ಅಂದರೆ, ಯಾವ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಿರಂತರವಾಗಿ ಡೊನಾಲ್ಡ್ ಟ್ರಂಪ್ ಇನ್ನೂ 2-3 ವಾರ ದಾಳಿ ಮಾಡ್ತೀನಿ ಅಂತ ಹೇಳ್ತಾರೋ, ಆತ ಹಾಗೆ ಮಾಡುವುದನ್ನು ಮುಂದುವರಿಸ್ಕೊಂಡು ಬರ್ತಾ ಇರೋದನ್ನು ನೋಡಿದರೆ ಇರಾನು ಎಂಥ ವಿಧ್ವಂಸಕ ಕೃತ್ಯ ಮಾಡ್ಬೋದು, ಹೇಗೆ ಉಗ್ರತೆಯ ಅಟ್ಟಹಾಸವನ್ನು ಮಾಡ್ಬೋದು ಎನ್ನುವಂಥ ಆತಂಕ ನಮ್ಮನ್ನು ಕಾಡಬೇಕಾದ ಸಂದರ್ಭ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.